ನಮಸ್ತೆ ವೀಕ್ಷಕರೇ, ವರ್ಲ್ಡ್ ಎಜುಕೇಷನ್ ಸೆಂಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ, ಡಾಕ್ಟರ್ ಆಗೋದು ಕೆಲವು ವಿದ್ಯಾರ್ಥಿಗಳ ಕನಸಾಗಿರುತ್ತೆ. ನೀಟ್ ಎಕ್ಸಾಮ್ ಇಲ್ಲದೆ ಹೇಗೆ ಡಾಕ್ಟರ್ ಆಗೋದು, ಹಾಗೆ ಉಕ್ರೇನ್ನಲ್ಲಿ ಡೊನೇಷನ್ ರಹಿತವಾಗಿ MBBS ಅನ್ನು ಮಾಡ್ಬೋದು. ಇದೆಲ್ಲ ವರ್ಲ್ಡ್ ಎಜುಕೇಷನ್ ಸೆಂಟರಲ್ಲಿ ಮಾತ್ರ ಸಾಧ್ಯ. ಸೊ ವರ್ಲ್ಡ್ ಎಜುಕೇಷನ್ ಸೆಂಟರ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಹರಿಣಿ. ಇನ್ನು ಫಾರಿನ್ನಲ್ಲಿ ನಾವು ಎಜುಕೇಷನನ್ನು ಮುಂದುವರಿಸ್ಬೇಕು, ಅಂದರೆ ಎಜುಕೇಷನ್ ಮಾಡಬೇಕು. ಸೊ ಎಷ್ಟೋ ಮಕ್ಕಳಿಗೆ, ಜೊತೆಗೆ ಅವರ ಪೇರೆಂಟ್ಸ್ಗೆ ಕೂಡ ತುಂಬ ಆಸೆ ಇರುತ್ತೆ, ನನ್ನ ಮಗಳು ಅಥವಾ ನನ್ನ ಮಗ ಫಾರಿನ್ ಅಬ್ರಾಡ್ನಲ್ಲಿ ಒಂದು ಎಜುಕೇಷನ್ ಮಾಡಬೇಕು, ಸೊ ಜೀವನ ಮತ್ತು ಅವರ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಹೇಗೆ, ಯಾವ ರೀತಿ ನಾವು ಅವ್ರನ್ನ ಕಳಿಸ್ಬೇಕು, ಹಾಗೆ ಕಲಿಸ್ಬೇಕು, ಅಲ್ಲಿನ ಫೆಸಿಲಿಟೀಸ್ ಹೇಗಿರುತ್ತೆ, ಎಲ್ಲರಿಗೂ, ಎಲ್ಲ ಪೇರೆಂಟ್ಸ್ಗೂ ಒಂದು ಭಯ ಇರುತ್ತೆ. ಸೊ ಅದರಲ್ಲೂ MBBS ಯಾವ ರೀತಿ ಮಾಡಿಸೋದು, ಸೊ MBBS ಮಾಡಿದಾಗ ಅಲ್ಲಿನ ಕಾಲೇಜಸ್ ಎಲ್ಲ ಹೇಗಿರುತ್ತೆ, ಯಾವ ಕಾಲೇಜಿಗೆ ಸೇರಿಸ್ಬೇಕು, ಎಲ್ಲದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಒಂದಷ್ಟು ಡೌಟ್ಸ್ ಇರುತ್ತೆ, ಭಯ, ಆತಂಕ ಎಲ್ಲವೂ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕೋ-ಫೌಂಡರ್ ಕೌಶಲ್ಯ ಮಜ್ಗೆ ಅವರು, ವರ್ಲ್ಡ್ ಎಜುಕೇಷನ್ ಸೆಂಟರಿನ ಕೋ-ಫೌಂಡರ್ ಇವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತಾ ಇನ್ನಷ್ಟು ಮಾಹಿತಿಯನ್ನು ನಾವು ಅವರಿಂದಾನೇ ತಿಳ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನು ಮೇಡಮ್, ವರ್ಲ್ಡ್ ಎಜುಕೇಷನ್ ಸೆಂಟರಲ್ಲಿ ನೀವು ಕೋ-ಫೌಂಡರ್ ಆಗಿದ್ದೀರಾ. ಸೊ ಅದರಲ್ಲೂ ಜಾರ್ಜಿಯಾ ಯೂನಿವರ್ಸಿಟಿನಲ್ಲಿ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಬೇಕು ಅಂತ ಹೇಳ್ತಾ ಇದ್ದೀರಾ. ಹೇಗೆ ಸಾಧ್ಯ ಮೇಡಮ್? ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಸಂಸ್ಥೆ ಕಳೆದ 5 ವರ್ಷಗಳಿಂದ ಹೊರದೇಶದಲ್ಲಿ MBBS ಮಾಡಬೇಕು ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕನಸಿದ್ದು. ಇಂಡಿಯಾದಲ್ಲಿ ತುಂಬ ಕಡಿಮೆ ಸೀಟ್ಸ್ ಇದೆ, ಕರ್ನಾಟಕದಲ್ಲಿ ತುಂಬ ಕಡಿಮೆ ಸೀಟ್ಸ್ ಇದೆ. ಸೊ ಎಷ್ಟೋ ವಿದ್ಯಾರ್ಥಿಗಳಿಗೆ ನೀಟಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಅಥವಾ ಕ್ವಾಲಿಫೈಯೇ ಆಗಿರಲ್ಲ. ಸೊ ಅಂಥ ಮಕ್ಕಳು, ಈಗ ಮೊನ್ನೆ ರಿಸಲ್ಟ್ ಬಂದಿದೆ, ಸೊ MBBS ಮಾಡಬೇಕು ಅಂತ ಎಷ್ಟೋ ಜನ ಆಸೆ ಇಟ್ಕೊಂಡವ್ರದ್ದು ಒಂದು ಕನಸು ನೂರಾಗಿದೆ ಅಂತ ಅನ್ಕೋಬೋದು. ಅಂಥ ಮಕ್ಕಳಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಹೊರದೇಶಗಳಲ್ಲಿ ಜಾರ್ಜಿಯಾದಲ್ಲಿ ಅಥವಾ ಜಾರ್ಜಿಯಾ ಬಿಟ್ಟು ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ತುಂಬ ಕಡಿಮೆ ವೆಚ್ಚದಲ್ಲಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ MBBS ಅಂದರೆ ತುಂಬ ದುಬಾರಿ ಅನ್ಕೋತಾರೆ, ತುಂಬ ಎಕ್ಸ್ಪೆನ್ಸಿವ್ ಅನ್ಕೋತಾರೆ. ಹಾಗಲ್ಲದೆ ಅದು ನಮ್ಮ ದೇಶದಲ್ಲಿರೋ ರೂಲ್ ಪ್ರಕಾರ ಬಡವ್ರ ಮಕ್ಕಳು ಡಾಕ್ಟ್ರೇ ಆಗೋಕ್ಕಾಗಲ್ಲ ಅಥವಾ ಮಿಡಲ್ ಕ್ಲಾಸ್ ಮಕ್ಕಳು ಡಾಕ್ಟ್ರೇ ಆಗೋಕ್ಕಾಗಲ್ಲ ಅನ್ನೋ ಒಂದು ಮೆಂಟಾಲಿಟಿ ಇದೆ. ಸೊ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆ ಕಡೆಯಿಂದ ಜಾರ್ಜಿಯಾದಲ್ಲಿ ತುಂಬ ಕಡಿಮೆ ವೆಚ್ಚದಲ್ಲಿ MBBS ಮಾಡುವಂಥ ಒಂದು ಸದಾವಕಾಶವನ್ನು ಮಾಡಿಕೊಡ್ತಾ ಬಂದಿದ್ದೀವಿ. ಸೊ ಜಾರ್ಜಿಯಾ ಅಲ್ಲದೆ ಬೇರೆ ಬೇರೆ ಯುಕ್ರೇನ್, ರಷ್ಯಾ, ಚೈನಾ, ಕಜಾಕಿಸ್ತಾನ್, ಕಿರ್ಗಿಸ್ತಾನ್ ಎಲ್ಲ ಕಡೆಯೂ ನಾವು ಅಡ್ಮಿಷನ್ ಪ್ರಾಸೆಸ್ನ ಮಾಡಿಕೊಡ್ತೀವಿ. ಬಟ್ ಟುಡೇ ವಿ ವಿಲ್ ಟಾಕ್ ಅಬೌಟ್ ಜಿಯೋಮೆಡಿ ಯೂನಿವರ್ಸಿಟಿ ಜಾರ್ಜಿಯಾ, ಬಿಕಾಸ್ ಜಿಯೋಮೆಡಿ ಕಳೆದ 6 ವರ್ಷಗಳಿಂದ ನಮ್ಮ ಜೊತೆಗೆ ಒಂದು ಒಳ್ಳೆಯ ಒಂದು ನಿಕಟವಾದ ಸಂಬಂಧವನ್ನು ಇಟ್ಕೋತಾ ಬಂದಿದೆ. ನಾವು ಕೂಡ ಕಳೆದ 6 ವರ್ಷಗಳಿಂದನೂ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಈ ಒಂದು ಯೂನಿವರ್ಸಿಟಿಗೆ ನಮ್ಮ ಕರ್ನಾಟಕದಿಂದ ಕಳಿಸ್ಕೊಟ್ಟಿದ್ದೀವಿ. ಸೊ ಎಲ್ಲ ವಿದ್ಯಾರ್ಥಿಗಳು ತುಂಬ ನಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೂಡ ಸಿಕ್ಕಿದೆ. ಆದರೆ ಅಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಎಜುಕೇಷನ್ ಮೆಥಡ್ ಆಗಿರ್ಬೋದು, ಅದಲ್ಲದೆ ಜಾರ್ಜಿಯಾ ಬಂದ್ಬಿಟ್ಟು ತುಂಬ ಸೇಫ್ ಕಂಟ್ರಿನೋ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಕ್ಕಳು MBBS ಹೊರದೇಶಕ್ಕೆ ಹೋಗಿ ಮಾಡಬೇಕು ಅಂದ ತಕ್ಷಣ ಈ ಎಲ್ಲ ವಿದ್ಯಾರ್ಥಿಗಳು ಜಸ್ಟ್ 2nd PUC ಪಾಸ್ ಮಾಡಿದ್ದಾರೆ, ಜಸ್ಟ್ 18 ಇಯರ್ಸ್ ಓಲ್ಡ್ ಸ್ಟೂಡೆಂಟ್ಸ್. ಪೇರೆಂಟ್ಸ್ಗೆ ಹೊರದೇಶ ಅಂದ ತಕ್ಷಣ ಅವ್ರಿಗೇನೋ ಒಂದು ದೊಡ್ಡ ಅವರ ಲೈಫ್ನ ಒಂದು ದೊಡ್ಡ ನಿರ್ಧಾರ ಆಗೋಗುತ್ತೆ. ಸೊ ಅಂಥ ಒಂದು ಸಿಚುವೇಶನ್ ಇರುವಾಗ ಅವರು ಹೊರದೇಶಕ್ಕೆ, ಯಾವ ದೇಶಕ್ಕೆ ಆ ಮಕ್ಕಳು ಹೋಗ್ತಿದ್ದಾರೆ ಆ ಒಂದು ಕಂಟ್ರಿ ತುಂಬ ಸೇಫ್ ಆಗಿರೋದು ಕೂಡ ಇಂಪಾರ್ಟೆಂಟು. ಸೊ ಜಾರ್ಜಿಯಾ ಬಂದ್ಬಿಟ್ಟು 3rd ಸೇಫೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ತುಂಬ ಸೇಫ್ ಆಗಿದೆ. ಸೊ ಸ್ಟೂಡೆಂಟ್ಸ್ ಕೂಡ ಎಲ್ಲ ಖುಷಿಯಾಗಿದ್ದಾರೆ, ಅವ್ರ ಎಜುಕೇಷನ್ನ ಮಾಡ್ಕೋತಾ ಇದ್ದಾರೆ. ಯೂನಿವರ್ಸಿಟಿಲಲ್ಲಿ ಕೂಡ ಎಲ್ಲ ಥರ ಫೆಸಿಲಿಟೀಸ್ ಇದೆ, ಇಂಡಿಯನ್ ಹಾಸ್ಟೆಲ್, ಇಂಡಿಯನ್ ಫುಡ್, ಸೊ ಎಲ್ಲ ಥರ ಫೆಸಿಲಿಟೀಸ್ ಇದೆ. ಸೊ ಅದಕ್ಕೋಸ್ಕರ ಐ ವುಡ್ ಲೈಕ್ ಟು ಟೆಲ್, ಯಾರ್ಯಾರು MBBS ಅಬ್ರಾಡ್ ಅಂತ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರಾ ಎಲ್ಲರಿಗೂ ಜಾರ್ಜಿಯಾ ಅನ್ನೋದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಮೇಡಮ್, ನೀವು ಹೇಳ್ತಾ ಇದ್ರಿ ಫೆಸಿಲಿಟೀಸ್ ಇರ್ಬೋದು ಮತ್ತು ಎಜುಕೇಷನ್ ವೈಸ್ ಎವ್ರಿಥಿಂಗ್ ಇಸ್ ಸೂಪರ್ ಫೈನ್ ಅಂತ. ಸೊ ಈ ಒಂದು ಕೋರ್ಸ್ ಎಷ್ಟು ವರ್ಷಗಳವರೆಗೂ ಮಕ್ಕಳು ಅಲ್ಲಿ ಓದಬೇಕಾಗತ್ತೆ? ಟೋಟಲ್ ಕೋರ್ಸ್ ಬಂದ್ಬಿಟ್ಟು 6 years, 5 years ಪ್ಲಸ್ 1 year ಇಂಟರ್ನ್ಶಿಪ್ ಇರುತ್ತೆ. ಟೋಟಲಿ 6 ವರ್ಷ ಇರುತ್ತೆ ಕೋರ್ಸ್.
ಓಕೆ ಓಕೆ ಮೇಡಮ್. ಸೊ ಈಗ ಇನ್ನೊಬ್ಬರು ಗೆಸ್ಟ್ ಕೂಡ ಜಾರ್ಜಿಯಾದಿಂದ ಹರೀಶ್ ಕುಮಾರ್ ಅಂತ, ಸೊ ಅವರು ಕೂಡ ನಮ್ಮ ಜೊತೆಗೆ ಸ್ಕೈಪ್ನಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸೊ ಇನ್ನಷ್ಟು ಮಾಹಿತಿಯನ್ನು ನಾವು ಅವರಿಂದಾನು ತಿಳ್ಕೊಳ್ಳೋಣ. ನಮಸ್ತೆ ಹರೀಶ್ ಕುಮಾರ್. Hello everyone. First of all, namaste and thank you so much for inviting me here today. It's our pleasure. Myself Harish Kumar from International Department of Geomed University, Georgia. I'm working in this university from last 8 years. ಓಕೆ And today I would like to explain you some basic point which parents and students must consider before taking admission in abroad. Number one, whether university's affiliation from MCI and WHO, yes or not. Second is whether university internship, as Kaushalya ma'am said, clinical rotation is valid in India, yes or not. Number three, whether a student can write USMLE, PLAB after passing from the university, yes or not. These three questions are really important for student to check before taking admission in abroad. I'm really glad to say you that our university, Geomed University, fulfills all criterias. Our university is approved by WHO, Medical Council of India. Our university degree is globally recognized. Our university internship is valid in India. So this is very important for the student. Whenever they're taking admission in abroad, they must see whether that university's internship is valid in India, yes or not. Okay, which means you don't need to do any internship in India after MBBS from Geomed University. Still, there are many universities in abroad, according to their old curriculum, because they are following old curriculum, they don't give much clinical parts, they don't give internship certificate to student, which means after coming back to India, a student have to give internship again in India. And most important about our university, Geomed University is only universities in Georgia which teach the students integrated format. That means system of body is covered by merging preclinical and clinical subject. This is how Indian universities are teaching in India as well, according to revised curriculum implemented in from 2019. ಓಕೆ 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 This is very important points for students. They have to check before taking admission because many universities are still following old curriculums, which will be very difficult for student to pass next exam in future in India, because next exam will be based on integrated format only. Our university student have only advantage because we follow integrated curriculum same like in India. Our integrated course will help the student in cracking any entrance exam in first attempt. Our university integrated course allows a student to think as a clinical from first year itself. As a parents, you must know that 31st August recently 2020 FMG exam screening test was even tough than AIMS exam. Why? Because out of 300 questions, 250 questions were integrated format only. I am happy to inform you that in Geomed University we train our students like that they can solve any case with fractions, seconds, and there is no hurdle left. Our university students can write USMLE exam in USA, PLAB exam in UK. Our university student can do practice with our partner universities, hospitals in Germany, UK, Poland, France, and India as well. Geomedi University gives next exam preparation for Indian students by top Indian faculty during the MBBS course. So I can say that please make your child future secure by safe by enrolling them in Geomedi University, Georgia. And for more information regarding our university admission, so I can suggest you kindly contact to World Education Center in Bangalore, WEC only, our university official partner since 2014 in Bangalore. And last, I can say that Georgia is very safe with the less number of corona cases, and I'm here in the university campus itself to help you all during the MBBS course. Thank you. Thank you so much for accompanying us all this time. Thank you, ಹರೀಶ್ ಕುಮಾರ್. ಆಲ್ ರೈಟ್. ಇನ್ನು ಮೇಡಮ್ ಹರೀಶ್ ಸರ್ ಹೇಳ್ತಾ ಇದ್ರು ಬಹಳಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ
ಪೋಲ್ಯಾಂಡಲ್ಲಿ ಆಗಿರ್ಬೋದು ಅಥವಾ ಅಮೆರಿಕಾ UK ನಲ್ಲೆಲ್ಲ ಜಾಬ್ ಆಪರ್ಚುನಿಟೀಸ್ ಇದೆ ಹಿ ವಾಸ್ ಟಾಕಿಂಗ್ ಅಬೌಟ್ ದ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಅಂದರೆ 5 ಇಯರ್ ಟೋಟಲ್ ಕೋರ್ಸ್ ಬಂದ್ಬಿಟ್ಟು 6 ಇಯರ್ಸ್. ಸೊ ಲಾಸ್ಟ್ ಇಯರ್ ಇಂಟರ್ನ್ಶಿಪ್ ಏನಿರುತ್ತೆ, ಸೊ ದ್ಯಾಟ್ ದೇ ಹ್ಯಾವ್ ಅಫಿಲಿಯೇಟೆಡ್ ಹಾಸ್ಪಿಟಲ್ಸ್. ಸೊ ಡ್ಯೂರಿಂಗ್ ದೇರ್ ಕೋರ್ಸ್ ಅಂದರೆ 4th ಇಯರಿಂದ ಜರ್ಮನ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಡ್ತಾರೆ. ಸೊ ಇನ್ ಕೇಸ್ ಸಂಬಡಿ ಲರ್ನ್ಸ್ ದ ಜರ್ಮನ್ ಲ್ಯಾಂಗ್ವೇಜ್, 6th ಇಯರ್ ಇಂಟರ್ನ್ಶಿಪ್ ಅವರು ಜರ್ಮನಿನಲ್ಲಿ ಮಾಡ್ಬೋದು. ದ್ಯಾಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಬಿಕಾಸ್ 6th ಇಯರ್ ಇಂಟರ್ನ್ಶಿಪ್ ಜರ್ಮನಿನಲ್ಲಿ ಮಾಡಿದ್ರೆ ಅಡ್ವಾಂಟೇಜಸ್ ಒನ್ಸ್ ಇಂಟರ್ನ್ಶಿಪ್ ಕಂಪ್ಲೀಟ್ ಆದಮೇಲೆ ದೇ ಕ್ಯಾನ್ ಕಂಟಿನ್ಯೂ ದೇರ್ ಪೋಸ್ಟ್ ಗ್ರ್ಯಾಜುಯೇಷನ್. ಮುಂದೆ MSMD ಕೂಡ ಅವ್ರು ಜರ್ಮನಿನಲ್ಲಿ ಕಂಟಿನ್ಯೂ ಮಾಡ್ಬೋದು. ಜರ್ಮನಿನಲ್ಲಿ MSMD ಬಂದ್ಬಿಟ್ಟು ಇಟ್ಸ್ ಫ್ರೀ ಆಫ್ ಕಾಸ್ಟ್, ಅಂದರೆ ಯಾವುದೇ ರೀತಿ ಫೀಸ್ ಇರಲ್ಲ, ಏನಿರಲ್ಲ. ಸೊ ದೇ ಆರ್ ಆಲ್ಸೋ ಪೇಡ್ ಡ್ಯೂರಿಂಗ್ ದ ಪೋಸ್ಟ್ ಗ್ರ್ಯಾಜುಯೇಷನ್. ನಮ್ಮ ದೇಶದಲ್ಲಿ ಮತ್ತೆ ವಾಪಸ್ ಬರಬೇಕಂದ್ರೆ ಕೋಟಿಗಟ್ಟಲೆ ಖರ್ಚು ಮಾಡಬೇಕು. ಅಂದರೆ ಮತ್ತೆ ಇಲ್ಲಿ ಬಂದು ನೀಟ್ಗೋ ಅಂದರೆ PGಗೋಸ್ಕರ ಮತ್ತೆ ಎಂಟ್ರೆನ್ಸ್ ಬರಿಬೇಕು. ಆಮೇಲೆ ಸಿಕ್ಕಿಲ್ಲ ಅಂತ ಅಂದರೆ ಇಲ್ಲಿ ಡೊನೇಷನ್ ತುಂಬ ಕೋಟಿಗಟ್ಟಲೆ ಡೊನೇಷನ್ ಇದೆ. ಸೊ ಅದನ್ನೆಲ್ಲ ಮಾಡಲಿಕ್ಕಿಂತ ಇನ್ ಕೇಸ್ ಜರ್ಮನಿಗೆ ಹೋಗಿ ಇಂಟರ್ನ್ಶಿಪ್ ಮಾಡಿದ್ರೆ ಮುಂದೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಲ್ಲೇ ಕಂಪ್ಲೀಟ್ ಮಾಡಿದ್ರೆ PG ಇಸ್ ಕಂಪ್ಲೀಟ್ಲಿ ಫ್ರೀ ಇನ್ ಜರ್ಮನಿ. ಮತ್ತು ಡ್ಯೂರಿಂಗ್ PG ಮಂತ್ಲಿ ದೇ ಆರ್ ಪೇಡ್ ನಥಿಂಗ್ ಲೆಸ್ ದ್ಯಾನ್ 2,500 to 3,000 euro, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2.5 lakh to 3 lakh rupees ಮಂತ್ಲಿ ಸ್ಟೈಫನ್ ಸಿಗುತ್ತೆ. ಹಾಗೇನೆ ದೇ ಆಲ್ಸೋ ಹ್ಯಾವ್ ದಿಸ್ US ಅಲ್ಲಿ ಅಮೇರಿಕಾದಲ್ಲಿ ದೇ ಹ್ಯಾವ್ ಅಫಿಲಿಯೇಟೆಡ್ ಹಾಸ್ಪಿಟಲ್ಸ್. ಜಿಯೋಮೆಡಿ ಹ್ಯಾಸ್ ಅಫಿಲಿಯೇಟೆಡ್ ವಿತ್ ಅಟ್ಲಾಂಟಾ ಮೆಡಿಕಲ್ ಸೆಂಟರ್ ವಿಚ್ ಇಸ್ ಇನ್ US ಅಲ್ಲಿರೋ ಅಟ್ಲಾಂಟಾ ಮೆಡಿಕಲ್ ಸೆಂಟರ್ ಅಂತ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಇವರು ಟೈ ಅಪ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಫಸ್ಟ್ ಇಯರಿಂದನೇ USMLE ಕೋಚಿಂಗ್ ಇರುತ್ತೆ. USMLE ಅಂದರೆ ಯುನೈಟೆಡ್ ಸ್ಟೇಟ್ ಮೆಡಿಕಲ್ ಲೈಸೆನ್ಸಿಂಗ್ ಎಕ್ಸಾಮ್ ಅಂತ. ಅಂದರೆ US ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅಥವಾ US ಹೋಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂತ ಅಂದರೆ ಸೊ ದೇ ಹ್ಯಾವ್ ಟು ಪಾಸ್ USMLE. ಸೊ ಕಾಲೇಜಲ್ಲೇ ಅವ್ರಿಗೆ USMLE ಕೋಚಿಂಗ್ ಎಲ್ಲ ಇರುತ್ತೆ. ಇನ್ ಕೇಸ್ USMLE ಸ್ಟೆಪ್ 1 ಪಾಸ್ ಆದರೆ ಲಾಸ್ಟ್ 6th ಇಯರ್ ಇಂಟರ್ನ್ಶಿಪ್ ಅವ್ರಿಗೆ US ಕಳಿಸ್ತಾರೆ. US ಅಲ್ಲಿ ಅಗೇನ್ ಪೋಸ್ಟ್ ಇಂಟರ್ನ್ಶಿಪ್ ಮಾಡಿದ್ರೆ ದರ್ ಇಸ್ ಅ ಲಾಟ್ ಆಫ್ ಚಾನ್ಸಸ್ PG ಕೂಡ US ಅಲ್ಲಿ ಮಾಡ್ಬೋದು. ಓಕೆ ಮೇಡಮ್. ಸೊ ಆಲ್ ದೀಸ್ ನೀವೆಲ್ಲ ಈ ವಿಚಾರಗಳನ್ನು ಹೇಳ್ತಾ ಇದ್ರಿ. ಸೊ ಡೈರೆಕ್ಟ್ ನಾವು ಸ್ಟೂಡೆಂಟ್ ಹತ್ರನೇ ಮಾತಾಡೋಣ, ಧನಲಕ್ಷ್ಮಿ ಅಂತ. ಸೊ ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದು ಸ್ಟೂಡೆಂಟ್ ಬಾಯಿಂದಾನೆ ಹೌ ದೇ ಆರ್ ಫೀಲಿಂಗ್ ಅಂತ ತಿಳ್ಕೊಳ್ಳೋಣ. ಸೊ ವೀಕ್ಷಕರೇ, ಟೇಕ್ ಅ ಶಾರ್ಟ್ ಬ್ರೇಕ್. ವರ್ಲ್ಡ್ ಎಜುಕೇಷನ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ನಾವು ಹೇಳ್ತಾ ಇದ್ವಿ, ಸೊ ಜಾರ್ಜಿಯಾ ಅಂದರೆ ಜಿಯೋಮೆಡಿ ಯೂನಿವರ್ಸಿಟಿಯಿಂದ ಡೈರೆಕ್ಟಾಗಿ ಒಬ್ಬರು ಸ್ಟೂಡೆಂಟ್ ನಮ್ಮ ಜೊತೆಗೆ ಲೈವ್ನಲ್ಲಿದ್ದಾರೆ. ಸೊ ಅವರ ಬಾಯಿಂದಾನೆ ಅವರು ಯಾವ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ಪಡೀತಿದ್ದಾರೆ ಮತ್ತು ಅಲ್ಲಿನ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮ ಜೊತೆಗೆ ಸ್ಟೂಡೆಂಟ್ ಧನಲಕ್ಷ್ಮಿ ಅವರು ಲೈವ್ನಲ್ಲಿದ್ದಾರೆ. ಸೊ ಹಾಯ್ ಧನಲಕ್ಷ್ಮಿ. ಹಲೋ ಮ್ಯಾಮ್, ಹೇಗಿದ್ದೀರಾ? ಐ ಆಮ್ ಫೈನ್, ಹೌ ಆರ್ ಯು? ಐ ಆಮ್ ಗುಡ್, ಥ್ಯಾಂಕ್ ಯು. ಓಕೆ, ಸೊ ಹೇಳಿ ನಿಮ್ಮ ಒಂದು ಯೂನಿವರ್ಸಿಟಿ ಬಗ್ಗೆ ಮತ್ತೆ ನಿಮ್ಮ ಶಿಕ್ಷಣ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗ ನಾನು 6th ಇಯರ್ ಮೆಡಿಕಲ್ ಸ್ಟೂಡೆಂಟ್ ಯೂನಿವರ್ಸಿಟಿ ಜಿಯೋಮೆಡಿಯಲ್ಲಿ. ಅಂಡ್ ಇದುವರೆಗೂ ತುಂಬಾ ಚೆನ್ನಾಗಿ ನಡೆದಿದೆ. 5 years ಕಂಪ್ಲೀಟ್ ಮಾಡಿದೀವಿ. ಅಂಡ್ ಇಟ್ಸ್ ಲೈಕ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ ಲೆಕ್ಚರರ್ಸ್ ಅಥವಾ ಯೂನಿವರ್ಸಿಟಿ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಒನ್ ಆಫ್ ದ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್ ಅಂತ ಹೇಳ್ಬೋದು ಜಾರ್ಜಿಯಾ ಅಲ್ಲಿ ನಮ್ ಜಿಯೋಮೆಡಿ ಯೂನಿವರ್ಸಿಟಿ. ಅಂಡ್ ಥ್ಯಾಂಕ್ಸ್ ಟು ಕೌಸಲ್ಯ ಮ್ಯಾಮ್ ನಮ್ನ ಇಲ್ಲಿ ಕಳ್ಸಿರೋದಕ್ಕೆ. she guided us into the best university. And so when we are talking about the lecturers, the top ranked lecturers ಬಂದು ನಮ್ಮ ಯೂನಿವರ್ಸಿಟಿಯಲ್ಲಿ ಹೇಳ್ಕೊಡ್ತಾರೆ. when we talk about the MCI program ಆಗಿರ್ಲಿ ಅಥವಾ ನಾವಿವಾಗ ವಾಪಸ್ ಇಂಡಿಯಾಗೆ ಬಂದು we have to give a licensing exam, ಅದಕ್ಕೂ ಟ್ರೈನಿಂಗ್ ನಡೆಯುತ್ತೆ ನಮ್ಮ ಯೂನಿವರ್ಸಿಟಿಯಲ್ಲಿ. ದ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಲಿ, ದ ರೆಕ್ಟರ್, ಡೀನ್ ಎಲ್ಲರೂ ದೇ ಆರ್ ವೆರಿ ಸ್ಟೂಡೆಂಟ್ ಫ್ರೆಂಡ್ಲಿ ಓವರ್ ಹಿಯರ್. ಇಲ್ಲಿ ಯಾವುದೇ ತರದ ಡಿಸ್ಕ್ರಿಮಿನೇಷನ್ ಆಗ್ಲಿ ಅಥವಾ ದ ಟಾಪ್ ಸ್ಟೂಡೆಂಟ್ ಆವರೇಜ್ ಸ್ಟೂಡೆಂಟ್ ಮಧ್ಯ ಯಾವ್ದಾದ್ರು ಡಿಸ್ಕ್ರಿಮಿನೇಷನ್ ಆ ತರ ಎಲ್ಲ ಏನೂ ನಡೆಯೋದಿಲ್ಲ. ಸೊ yes. And how about the security? Are you feeling secured in Georgia?
Yes, definitely. When we talk about safety, this is one of the best countries ಅಂತಾನೆ ಹೇಳ್ಬೋದು. There is ಯಾವುದೇ ತರದ inappropriate behavior from the police ಅಥವಾ government. ಎಲ್ಲಾರು ತುಂಬಾ they respect Indians a lot over here. The Indian community, the Indian women, the Indian culture ಗೆ ತುಂಬಾ respect ಕೊಡ್ತಾರೆ ಇಲ್ಲಿ. So safety ಬಗ್ಗೆ ಹೇಳ್ಬೇಕಂದ್ರೆ there is no tension that the parents have to take when they're sending their kids over here. ಓಕೆ ಆ್ಯಂಡ್ ಆರ್ ಯು ಲೈಕಿಂಗ್ ದ ಫುಡ್ ಮತ್ತು ಅಲ್ಲಿನ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಧನಲಕ್ಷ್ಮಿ? It is really good. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಇಂಡಿಯಾ ಇಂದ ಇಲ್ಲಿಗೆ ಬಂದಾಗ ಹಾಸ್ಟೆಲ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ ಫ್ರಮ್ ಹರೀಶ್ ಸರ್ ಅಂತ ನಮ್ಮ ಫಾರಿನ್ ಸ್ಟೂಡೆಂಟ್ ಕೋಆರ್ಡಿನೇಟರ್ ಅವ್ರದೇ ಒಂದು ಹಾಸ್ಟೆಲ್ ಇದೆ. ಅಲ್ಲಿ ಇಂಡಿಯನ್ ಕ್ವಿಸೀನೇ ಪ್ರೊವೈಡ್ ಮಾಡೋದವರು. ಬ್ರೇಕ್ಫಾಸ್ಟ್, ಲಂಚ್ ಅಂಡ್ ಡಿನ್ನರ್ ಎಲ್ಲಾ ತರದ ಫುಡ್ ಸಪ್ಲೈ ಮಾಡ್ತಾರೆ. ಅಂಡ್ ಇಫ್ ಯು ವಾಂಟ್ ಟು ಲಿವ್ ಬೈ ಯೋರ್ ಸೆಲ್ಫ್, ಬೇರೆ ಯಾವ್ದಾದ್ರು ಅಕಾಮಿಡೇಷನ್ ತಗೊಂಡು ಮನೇಲಿ ನಾವು ಫ್ರೆಂಡ್ಸ್ ಜೊತೆ ಇರ್ತೀವಿ ಅಂದ್ರೆ ಯು ಕ್ಯಾನ್ ಕುಕ್ ಆನ್ ಯುವರ್ ಓನ್. ದೇರ್ ಆರ್ so many grocery stores, from pickle ಇಂದ ಹಿಡಿದು ಪಾಪಡ್ ವರ್ಗು ಎಲ್ಲ ಸಿಗುತ್ತೆ ಗ್ರಾಸರಿ ಸ್ಟೋರ್ಸ್ ಅಲ್ಲಿ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಂಡ್ ಆಲ್ಸೋ ವೆನ್ ವಿ ಟಾಕ್ ಲೈಕ್ ಮೆಸ್ ಫುಡ್ ಅವೈಲಬಲ್ ಇದೆ. ಎಲ್ಲಾದ್ರೂ ಲೈಕ್ ನಿಮ್ಗೆ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತಂದ್ರೆ ಮೆಸ್ ಫೆಸಿಲಿಟಿ ಇದೆ. ಎಷ್ಟೊಂದು ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಮೆಸ್ಸಸ್ ಅವೈಲಬಲ್ ಇದೆ. ಅಂಡ್ ರೆಸ್ಟೋರೆಂಟ್ಸ್ ಆಲ್ಸೋ, ದೇರ್ ಆರ್ ಮೆನಿ ರೆಸ್ಟೋರೆಂಟ್ಸ್ ಅಂಡ್ ಮೆನಿ ಮೋರ್ ಇಂಡಿಯನ್ ರೆಸ್ಟೋರೆಂಟ್ಸ್ ಆರ್ ಕಮಿಂಗ್ ಅಪ್ ಓವರ್ ಹಿಯರ್. ಸೊ ಫುಡ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. Okay. Thank you so much for accompanying us and all the very best, ಧನಲಕ್ಷ್ಮಿ ನಿಮಗೆ. ಥ್ಯಾಂಕ್ ಯು. ಓಕೆ, ಇನ್ನು ಈಗೊಬ್ಬರು ಕಾಲರ್ ಕೂಡ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ನಾವು ತಿಳ್ಕೋಬೇಕು. ಸ್ವಲ್ಪ ಡೌಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪುಷ್ಪಾವತಿ ಅಂತ. ನಮಸ್ತೆ. ನಮಸ್ಕಾರ, ನನ್ನ ಹೆಸರು ಪುಷ್ಪರಾಜ್ ಶೆಟ್ಟಿ ಅಂತ ಹೇಳಿ. ಪುಷ್ಪರಾಜ್ ಶೆಟ್ಟಿ ಅವರೇ ನಮಸ್ತೆ. ಹೇಳಿ ಸರ್, ನಿಮ್ಮ ಪುತ್ತೂರು ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ. ಓಕೆ. ನನ್ನ ಮಗಳಿಗೆ 418 ಮಾರ್ಕ್ ಸಿಕ್ಕಿದೆ. ಓಕೆ. ನ್ಯಾಷನಲ್ ರ್ಯಾಂಕ್ 1,65,420. ಓಕೆ. ಕೆಟಗರಿ ರ್ಯಾಂಕ್ 1 lakh. ಓಕೆ. ಕೆಟಗರಿ ರ್ಯಾಂಕ್ 72,845 ಸಿಕ್ಕಿದೆ. ಓಕೆ. ಯಾವ ಕಾಲೇಜ್ ಸಿಗ್ಬೋದು? ಗವರ್ಮೆಂಟ್ ಕಾಲೇಜ್ ಸಿಗ್ಬೋದಾ? ಸರ್, ಆಕ್ಚುಲಿ ನಾವು ಜಿಯೋಮೈಡಿ ಯೂನಿವರ್ಸಿಟಿ ಜಾರ್ಜಿಯಾ ಬಗ್ಗೆ ಮಾತಾಡ್ತಿದ್ವಿ, ಹೊರದೇಶದಲ್ಲಿರೋ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಿದ್ವಿ. ಓಕೆ, ಸೊ ಇನ್ ಕೇಸ್ ನಿಮ್ಮ ಮಗಳಿಗೆ ಇಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ, ಎಲ್ಲಾದರೂ ಪ್ರೈವೇಟ್ ಕಾಲೇಜಲ್ಲಿ ಸಿಗ್ಬೋದು. 414 ಮಾರ್ಕ್ಸ್ ಅಂದರೆ ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗೋದು ಕಷ್ಟ, ಪ್ರೈವೇಟಲ್ಲಿ ಸಿಗ್ಬೋದು. ಸಿಕ್ಕಿಲ್ಲ ಅಂತ ಅಂದ್ರೂ ನೀವು ಅಟ್ಲೀಸ್ಟ್ ಹೊರದೇಶದಲ್ಲಿ MBBS ಮಾಡಿಸ್ಲಿಕ್ಕೆ ಯೋಚನೆ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಪುಷ್ಪರಾಜ್ ಅವರೇ ಕರೆ ಮಾಡೋದಕ್ಕೆ. ಇನ್ನು ಮ್ಯಾಮ್, ನೀವು ಹೇಳ್ತಾ ಇದ್ರಿ ಡೊನೇಷನ್ ರಹಿತವಾಗಿ ನೀವು MBBS ಮಾಡ್ಬೋದು. ಬಿಕಾಸ್ ಇಲ್ಲಿ ಲ್ಯಾಕ್ಸ್ ಟುಗೆದರ್ ತುಂಬಾ ಪಾಪ ಪೇರೆಂಟ್ಸ್ ಎಲ್ಲ ಎಷ್ಟೋ ವರ್ಷಗಳಿಂದ ಕೂಡಿಟ್ಟು ನನ್ನ ಮಗಳಿಗೆ MBBS ಮಾಡಿಸ್ಬೇಕು ಅಂತ ತುಂಬ ಹೆಕ್ಟಿಕ್ ಬರ್ಡನ್ ಫೀಲ್ ಮಾಡ್ಕೋತಾರೆ. ಸೊ ಇಲ್ಲಿ ಡೊನೇಷನ್ ರಹಿತ MBBS ಹೇಗೆ ಮ್ಯಾಮ್? ಡೊನೇಷನ್ ಅಂದರೆ ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ ಇರೋದು 5,600 ಸೀಟ್ಸ್. ಓಕೆ. ಹೋಲ್ ಇಂಡಿಯಾದಲ್ಲಿರೋದು 76,000 ಸೀಟ್ಸು. ಸೊ ನಮ್ಮ ಇಂಡಿಯಾದಲ್ಲಿ ನೀಟ್ ಅಪಿಯರ್ ಆಗಿರೋ ಸ್ಟೂಡೆಂಟ್ಗಳ ಸಂಖ್ಯೆ 16 ಲಕ್ಷ. ನಮ್ಮ ಕರ್ನಾಟಕದಲ್ಲಿ ನೀಟ್ ಅಪಿಯರ್ ಆಗಿ ಪಾಸ್ ಆಗಿರೋರ ಸಂಖ್ಯೆ 1,30,000. ಸೊ ನಮ್ಮಲ್ಲಿ 5% ಸೀಟು ಇಲ್ಲ. ಸೊ 5% ಸೀಟ್ ಇಲ್ಲ ಅಂತ ಅದ್ರ ಕಾರಣಕ್ಕೆ ನೀಟ್ ತುಂಬ ಟಫ್ ಇರುತ್ತೆ. ಎಷ್ಟೋ ವಿದ್ಯಾವಂತ ಮಕ್ಕಳು ಅಂದರೆ ತುಂಬ ಬ್ರೈಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ಗಳು ಕೂಡ ತುಂಬ ಕಡಿಮೆ ಮಾರ್ಕ್ಸ್ ಬರುತ್ತೆ. ಸೊ ಇಂಡಿಯಾದಲ್ಲಿ ಓದಿಲ್ಲ ಅಂತ ಅಂದರೆ ಅಲ್ಲಿ ನಾನು ಮುಗ್ದೇ ಹೋಯ್ತು, ನನಗೆ ಈಗ ಡಾಕ್ಟ್ರೇ ಆಗೋಕ್ಕಾಗಲ್ಲ ಅಂತ ಅಲ್ಲೇ ಅವ್ರದ್ದು ಒಂದು ಡಾಕ್ಟರ್ ಆಗೋ ಕನಸನ್ನು ಸಾಯಿಸೋ ಸ್ಟೂಡೆಂಟ್ಸು ಇದ್ದಾರೆ. ಕೆಲವು ಮಕ್ಕಳು ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಲಕ್ಷಗಟ್ಟಲೆ ಡೊನೇಷನ್ ಕೊಡ್ತಾರೆ. ಅಂದರೆ ನಾನು ಡಾಕ್ಟರ್ ಆಗಲೇಬೇಕಂದ್ರೆ ಪೇರೆಂಟ್ಸ್ ಹತ್ರ ಏನಾದರೂ ಅವ್ರದ್ದು ಸೇವಿಂಗ್ಸ್ ಇತ್ತೋ ಅವ್ರದ್ದು ಏನಾದರೂ ಏನು ಮಾಡ್ತಾರೆ. ನಮ್ಮ ದೇಶದಲ್ಲಿ ಒಂದು ಸಿಸ್ಟಮ್ ಇದೆ, ಡೊನೇಷನ್ ಸಿಸ್ಟಮ್ ಕೂಡ ಇದೆ. ಅಂದರೆ ಒಂದು 60,000 to 70,000, 1 ಕೋಟಿ ಈ ಥರ ಡೊನೇಷನ್ ಕಟ್ಬಿಟ್ಟು ಸೇರ್ಕೋತಾರೆ. ಸೊ ಕೆಲವು ಮಕ್ಕಳು ಈ ಥರ ಡೊನೇಷನ್ ಕಟ್ಟಕ್ಕೆ ಆಗದೇ ಇರೋಂಥ ಸ್ಟೂಡೆಂಟ್ಸು ಅವ್ರಿಗೆ ಈ ಥರ ಅಬ್ರಾಡಲ್ಲಿ ತುಂಬ ಕಡಿಮೆ ಖರ್ಚಲ್ಲಿ ಓದ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ನೇ ಇರಲ್ಲ. ಸೊ ಈ ಜಿಯೋಮೈಡಿನಲ್ಲಿ ತೊಗೊಳ್ಳಿ, ಕಾಲೇಜ್ ಫೀಸ್ ಇದೆ 3.5 ಲಕ್ಷ. ಪ್ರತಿ ವರ್ಷ 3.5 ಲಕ್ಷ ಕಾಲೇಜ್ ಫೀಸ್ ಇದೆ.
ಪ್ಲಸ್ ಹಾಸ್ಟೆಲ್ ಫುಡ್ಡು ಮಂತ್ಲಿ ನಿಮಗೆ 15,000 to 20,000 ಎಕ್ಸ್ಪೆಂಡಿಚರ್ ಬರುತ್ತೆ. ಟೋಟಲಿ 5.5 ಲಕ್ಷ ನಿಮಗೆ ಪ್ರತಿ ವರ್ಷ ಖರ್ಚು ಬರುತ್ತೆ. Okay. ಟೋಟಲಿ ಒಂದು 30 to 35 ಲಕ್ಷದಲ್ಲಿ ಕಂಪ್ಲೀಟ್ ಎಜುಕೇಷನ್ನೇ ಮುಗಿಬೋದು, ಅದು ಜಾರ್ಜಿಯಾದಲ್ಲಿ. ಸೊ ನಿಮಗೆ 30 to 35 ಲಕ್ಷಕ್ಕಿಂತನೂ ಕಡಿಮೆ ಖರ್ಚಲ್ಲಿ MBBS ಆಗಬೇಕು ಅಂದರೆ ಇನ್ನು ಬೇರೆ ಬೇರೆ ಆಪ್ಷನ್ಸ್ ಕೂಡ ಇದೆ. ಸೊ ನೀವು ನಿಮಗೆ ಕೋಟಿಗಟ್ಟಲೆ ಡೊನೇಷನ್ ಕಟ್ಟೋಕ್ಕಾಗಲ್ಲ ಅಂದರೆ ಅಬ್ರಾಡ್ ಈಸ್ ದ ಬೆಸ್ಟ್ ಆಪ್ಷನ್. ನಿಮಗೆ 20 ಲಕ್ಷದಿಂದ ಹಿಡಿದು 1 ಕೋಟಿ ತನಕನೂ ಯೂನಿವರ್ಸಿಟೀಸ್ ಆಪ್ಷನ್ ಸಿಗುತ್ತೆ. ಇಂಡಿಯಾ ಆದರೆ ಒಂದೇ ಆಪ್ಷನ್, ಓಕೆ, ಡೊನೇಷನು ಇಲ್ಲ ನೀಟ್. ಬಟ್ ಹೊರದೇಶ ಆದರೆ ನಿಮಗೆ 20 ಲಕ್ಷಕ್ಕೂ ಇದೆ ಯೂನಿವರ್ಸಿಟೀಸು, 25ಕ್ಕೂ ಇದೆ, 30ಕ್ಕೂ ಇದೆ, 35ಕ್ಕೂ ಇದೆ. ಈ ಜಿಯೋಮೆಡಿನಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಅರೌಂಡ್ 30 ಲಕ್ಷ ಬರುತ್ತೆ ಫಾರ್ 6 years. ದಟ್ಸ್ ಕನ್ವೀನಿಯಂಟ್. ಓಕೆ ಮ್ಯಾಮ್, ಈಗೊಬ್ರು ಕಾಲರ್ ಇದ್ದಾರೆ, ಮನೋಜ್ ಅಂತ ಹೈದರಾಬಾದಿಂದ ಕಾಲ್ ಮಾಡಿದ್ದಾರೆ. ಹಾಯ್ ಮನೋಜ್, ನಮಸ್ತೆ. ಹಲೋ. ಹಲೋ, ಹಾಯ್. ನಮಸ್ತೆ ಮೇಡಮ್, ನಿಮ್ದು ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ ನಾನು. ಎಸ್ ಸರ್, ಹೇಳಿ. ಓಕೆ, ಇವಾಗ ನೀವು ಅಡ್ವೈಸ್ ಮಾಡ್ತಾ ಇದ್ದಿದ್ದು ಪ್ರೋಗ್ರಾಮ್ MBBS ಬಗ್ಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ? Yes. ಓಕೆ, ಸೊ ನನ್ಗೆ 2 ಸಮಸ್ಯೆ ಇದೆ. ಸಾಧ್ಯ ಆದ್ರೆ ನೀವು 2 ಅರ್ಥ ಮಾಡೋ ಅನುಕೂಲ ಆದ್ರೆ ಆನ್ಸರ್ ಮಾಡಬಹುದು. ಖಂಡಿತವಾಗ್ಲೂ. ಇವಾಗ MBBS ಮಾಡಕ್ಕೆ ಜಾರ್ಜಿಯಾದಲ್ಲಿ ಮಿನಿಮಮ್ ಎಷ್ಟು ಎಕ್ಸ್ಪೆಂಡಿಚರ್ ಬರ್ಬೋದು? ನೀವು ತೋರಿಸ್ತಾ ಇರೋ ಯೂನಿವರ್ಸಿಟಿ, ಧನಲಕ್ಷ್ಮಿ ಅವ್ರ ಫೀಡ್ಬ್ಯಾಕ್ ತಗೊಂಡೆ. ಮುಂಚೆನೂ ಒಬ್ರು ಯಾರೋ ಹುಡುಗ ಮಾತಾಡ್ತಾ ಇದ್ದ, ಮೋಸ್ಟ್ ಪ್ರಾಬಬ್ಲಿ ಅವ್ರ ಸ್ಟೂಡೆಂಟ್ ಅನ್ಸ್ತಾ ಇದೆ. ಅವರು ಸ್ಟೂಡೆಂಟ್ ಅಲ್ಲ ಸರ್, ಅವರು ಹರೀಶ್ ಅಂತ, ಅವರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಹೆಡ್. ಆಕ್ಚುಲಿ ಅವರು ಇಂಡಿಯನ್ ಸ್ಟೂಡೆಂಟ್ಗೆ ಕೋಆರ್ಡಿನೇಟರ್. ಹೌದಾ? ಸೊ ನೆಕ್ಸ್ಟ್ ಮಾತಾಡಿದ್ದು ಸ್ಟೂಡೆಂಟು ಈ ಯೂನಿವರ್ಸಿಟಿನಲ್ಲಿ ಸ್ಟೂಡೆಂಟ್ ಅನ್ಕೊಂಡೆ. ನಾ ಸ್ವಲ್ಪ ಲೇಟ್ ಆಗಿ ಆನ್ ಮಾಡಿದ್ದೆ ಟಿವಿ, ಅದಕ್ಕೆ ಹೇಳಿರೋದು ನೋಡಿದ್ರೆ ಎಲ್ಲ ನೀಟ್ ಆಗಿದೆ ಅನಿಸ್ತಾ ಇದೆ. ಏನ್ ತೊಂದರೆ ಇಲ್ಲ, ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ನೀವು ಕವರ್ ಮಾಡಿದ್ರಿ. ಬಟ್ ಸಮಸ್ಯೆ ಏನಂದ್ರೆ ಇವಾಗ MBBS ಮಾಡಿದ್ಮೇಲೆ ಅಲ್ಲೇ MD ಸಿಗಲ್ವಾ? ಬೇರೆ ಜರ್ಮನಿಗೆ ಹೋಗ್ಬೇಕಾ, US ಗೆ ಹೋಗ್ಬೇಕಾ? ಅಲ್ಲೇ ಅದೇ ಕಾಲೇಜಲ್ಲಿ MD ಮಾಡಕ್ ಆಗಲ್ಲ ಅಂತೀರಾ? ಅಲ್ಲೂ ಮಾಡ್ಬೋದು ಸರ್. ಅಂದ್ರೆ ನಿಮಗೆ ಜರ್ಮನಿ ಅಥವಾ US ಇಲ್ಲೆಲ್ಲ ಹೋದ್ರೆ ನಿಮಗೆ ಸ್ವಲ್ಪ ಫ್ಯೂಚರಲ್ಲಿ ಅಡ್ವಾಂಟೇಜಸ್ ಹೆಚ್ಚಿಗೆ ಇರುತ್ತೆ. ಓಕೆ. ಸೊ ಟೋಟಲ್ ಎಕ್ಸ್ಪೆಂಡಿಚರ್ ಕೇಳ್ತಾ ಇದ್ರು ಅವರು. ಸೊ ಟೋಟಲ್ ಎಕ್ಸ್ಪೆಂಡಿಚರು ಪ್ರತಿ ವರ್ಷ ನಾನು ಹೇಳಿದ ಪ್ರಕಾರ $5,000 per year ಫೀಸ್ ಇದೆ. ಪ್ಲಸ್ ಹಾಸ್ಟೆಲ್ ಫುಡ್ ಅರೌಂಡ್ $250 ಪರ್ ಮಂತ್ ಬರುತ್ತೆ. ಅಂದರೆ $5,000 ಅಂದರೆ ಅಪ್ರಾಕ್ಸಿಮೇಟ್ಲಿ $3,50,000 rupees ಪ್ರತಿ ವರ್ಷ ಕಾಲೇಜ್ ಫೀಸು. ಪ್ಲಸ್ ಹಾಸ್ಟೆಲ್ ಫುಡ್ಡು ಮಂತ್ಲಿ 15,000 to 20,000 ಎಕ್ಸ್ಪೆಂಡಿಚರ್ ಬರುತ್ತೆ. ಟೋಟಲಿ 5,50,000 ಪ್ರತಿ ವರ್ಷಕ್ಕೆ ನಿಮಗೆ ಖರ್ಚು ಬರುತ್ತೆ. ಕಾಲೇಜ್ ಫೀಸ್ ಕೂಡ ಸೆಮಿಸ್ಟರ್ ವೈಸ್ ಪೇ ಮಾಡ್ಬೋದು. ಸೊ $5,000 ಅಂದರೆ 2,500 ಫಸ್ಟ್ ಸೆಮಿಸ್ಟರ್, 2,500 ಸೆಕೆಂಡ್ ಸೆಮಿಸ್ಟರ್, ಮತ್ತು ಹಾಸ್ಟೆಲ್ ಫೀಸ್ ಕೂಡ ಮಂತ್ಲಿ ಪೇ ಮಾಡ್ಬೋದು. ಟೋಟಲಿ ಅರೌಂಡ್ 35 ಲಕ್ಷ ನಿಮಗೆ 6 ವರ್ಷಕ್ಕೆ ಎಕ್ಸ್ಪೆಂಡಿಚರ್ ಬರುತ್ತೆ. ಓಕೆ. ಸೊ ಯು ಕ್ಲಾರಿಫೈಡ್ ಹಿಸ್ ಡೌಟ್. ಥ್ಯಾಂಕ್ ಯು ಸೋ ಮಚ್ ಮನೋಜ್ ಕಾಲ್ ಮಾಡಿದ್ದಕ್ಕೆ. ಇನ್ನು ವಿದೇಶದಲ್ಲಿ MBBS ಮಾಡಿದಾಗ ಇಲ್ಲಿನ ಒಂದು ಮಾನ್ಯತೆ ಹೇಗಿದೆ? ಸೊ ಅದೇ ಪ್ರಯಾರಿಟೈಸ್ ಇಲ್ಲಿ ಸಿಗುತ್ತಾ? ಸೊ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಸೊ ಹೌ ಅಬೌಟ್ ದ್ಯಾಟ್ ಎಜುಕೇಷನ್? ನಮ್ಮ ದೇಶದಲ್ಲಿ ವಾಪಸ್ ಬಂದು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ನಿಮಗೆ ಹೋಗೋಕ್ಕೂ ರೂಲ್ಸ್ ರೆಗ್ಯುಲೇಷನ್ ಇದೆ, ಬರೋಕ್ಕೂ ರೂಲ್ಸ್ ರೆಗ್ಯುಲೇಷನ್ ಇದೆ. ಹೋಗೋಕ್ಕೆ ಏನು ರೂಲ್ಸ್ ಇದೆ ಅಂದರೆ ಸ್ಟೂಡೆಂಟ್ ಶುಡ್ ಬಿ ಹ್ಯಾವಿಂಗ್ 50% ಇನ್ 12th. ಓಕೆ, ಅಂದರೆ ನೀವು ಜಿಯೋಮೆಡಿನಲ್ಲಿ ಅಡ್ಮಿಷನ್ ತೊಗೋತಿದ್ದೀರಾ ಅಂದರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ ಆಗಿದ್ದರೆ 50% ತೊಗೊಂಡಿರಬೇಕು. ಇದು ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್. SC ST OBC ಕ್ಯಾಟಗರಿ ಸ್ಟೂಡೆಂಟ್ ಆಗಿದ್ದರೆ 40% ತೊಗೊಂಡಿರಬೇಕು. ಮತ್ತು ನೀಟಲ್ಲಿ ಕ್ವಾಲಿಫೈಡ್ ಆಗಿರಬೇಕು. ನೀಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಅಂದರೆ ಏನಂದರೆ ದರ್ ಇಸ್ ಅ ಮಿನಿಮಮ್ ಕಟ್ ಆಫ್ ಮಾರ್ಕ್ಸು. ಈ ವರ್ಷದ ಕಟ್ ಆಫ್ ಮಾರ್ಕ್ಸ್ ಪ್ರಕಾರ SC ST ಜನರಲ್ OBC ಕ್ಯಾಟಗರಿ ಸ್ಟೂಡೆಂಟ್ಸು 720 ಮಾರ್ಕ್ಸ್ಗೆ 113 ಮಾರ್ಕ್ಸ್ ತೆಗಿಬೇಕು. ಹಾಗೆಯೇ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸು 147 ಮಾರ್ಕ್ಸ್ ತೆಗಿಬೇಕು. ಇನ್ ಕೇಸ್ ಈ ವರ್ಷ ಯಾರಾದರೂ ಕ್ವಾಲಿಫೈ ಆಗಿಲ್ಲ ಅಂದರೆ ಸ್ಟಿಲ್ ಅವ್ರು ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಮತ್ತೆ ಬರಿಬೋದು. ಕಾಲೇಜಲ್ಲಿ ನೀಟ್ ಕೋಚಿಂಗ್ ಕೂಡ ಕೊಡ್ತಾರೆ. ಅಂದರೆ ನಾವೇನೇ ಅರೇಂಜ್ ಮಾಡ್ತೀವಿ ಇಲ್ಲಿಂದ, ಇಂಡಿಯಾಯಿಂದ ಕೆಲವು ಪ್ರೊಫೆಸರ್ಗಳಿಗೆ ಅರೇಂಜ್ ಮಾಡಿ ಯಾವ ಮಕ್ಕಳು ವಿತೌಟ್ ನೀಟ್ ಅಡ್ಮಿಷನ್ ತೊಗೊಂಡು ಹೋಗಿರ್ತಾರೆ ಅಂಥ ಮಕ್ಕಳಿಗೆ ನಾವೇನೇ ನೀಟ್ ಕೋಚಿಂಗ್ನ ಅರೇಂಜ್ ಮಾಡ್ತೀವಿ. ಸೆಕೆಂಡ್ ಥಿಂಗ್, ನೀಟಲ್ಲಿ ಕ್ವಾಲಿಫೈ ಆಗಿರಬೇಕು. ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ತೊಗೊಂಡು ಕ್ವಾಲಿಫೈ ಆಗಿರಬೇಕು. ಮತ್ತು ಈ ಜಿಯೋಮೆಡಿ ಯೂನಿವರ್ಸಿಟಿ ಬಂದುಬಿಟ್ಟು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ಮಾನ್ಯತೆಯನ್ನು ಹೊಂದಿರಬೇಕು. ಸೊ ವಾಟ್ ಇಸ್ ದಿಸ್ ರೆಕಗ್ನಿಷನ್ ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೆ ಅದರಲ್ಲಿ ಲಿಸ್ಟ್ ಆಫ್ ಅಬ್ರಾಡ್ ಯೂನಿವರ್ಸಿಟೀಸ್ ಇದೆ. ಅಂದರೆ ಜಾರ್ಜಿಯಾ ಅಷ್ಟೇ ಅಲ್ಲ,
ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ 500 ಯೂನಿವರ್ಸಿಟಿಗಳು ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ರೆಕಗ್ನೇಷನ್ನ ತೊಗೊಂಡಿದೆ. ಸೊ ನೀವು ಆ ಲಿಸ್ಟನ್ನು ಚೆಕ್ ಮಾಡಿದ್ರೆ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಲಿಸ್ಟ್ನ ಚೆಕ್ ಮಾಡಿದ್ರೆ ಜಿಯೋಮೆಡಿ ಯೂನಿವರ್ಸಿಟಿ ಕೂಡ ನಿಮಗೆ ಲಿಸ್ಟಲ್ಲಿ ಸಿಗುತ್ತೆ. ಸೊ ಇಫ್ ಅಟ್ ಆಲ್ ನೀವು ಜಾರ್ಜಿಯಾಗೆ ಹೋಗಿ MBBS ಮಾಡಬೇಕು ಅಂದರೆ ನೀವು ಈ ನಮ್ಮ ಜಿಯೋಮೆಡಿ ಬಂದುಬಿಟ್ಟು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ರೆಕಗ್ನಿಷನ್ ಹೊಂದಿರಬೇಕು. ಇದೇ ರೂಲ್ಸ್ ರೆಗ್ಯುಲೇಷನ್. ದ ಮಿನಿಮಮ್ ಮಾರ್ಕ್ಸು ಪ್ಲಸ್ ನೀಟ್ ಕ್ವಾಲಿಫಿಕೇಷನು, ದ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ತೊಗೊಂಡಿರಬೇಕು, ಪ್ಲಸ್ ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿರುವಂಥ ಲಿಸ್ಟಲ್ಲಿ ಇರಬೇಕು. ಪ್ಲಸ್ ವಾಪಸ್ ಬಂದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಎಕ್ಸಾಮ್ ಇರುತ್ತೆ, ಓಕೆ, ಲೈಸೆನ್ಸಿಂಗ್ ಎಕ್ಸಾಮ್. ಸೊ ಆ ಎಕ್ಸಾಮಲ್ಲಿ ಪಾಸ್ ಆದರೆ ಸ್ಟೂಡೆಂಟ್ಸ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು, ಪ್ರೈವೇಟ್ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು, ಅಥವಾ ಓನ್ ಕ್ಲಿನಿಕ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಮುಂದಿನ ವಿದ್ಯಾಭ್ಯಾಸ MS MD ಮಾಡಲಿಕ್ಕೂ ಕೂಡ ಸ್ಟೂಡೆಂಟ್ಸ್ಗೆ ಅರ್ಹತೆ ಇರುತ್ತೆ. ಸೊ ಎಷ್ಟೋ ಜನಕ್ಕೆ ಇದು ಒಂದು ಕನ್ಫ್ಯೂಷನ್ ಇದೆ. ಅಂದರೆ ಹೊರದೇಶದಲ್ಲಿ ಹೋಗ್ಬಿಟ್ರೆ ಇಲ್ಲಿ ವ್ಯಾಲಿಡ್ ಇಲ್ವಂತೆ, ನಮಗೆ ಈ ಇಂಡಿಯಾದಲ್ಲಿ ಓದಿರೋಂಥ ವಿದ್ಯಾರ್ಥಿಗಳ ಜೊತೆ ನಮಗೆ ಸಮಾನವಾಗಿ ನೋಡಲ್ವಂತೆ, ಅಂದರೆ ನಮಗೆ ಪ್ರಿಫರೆನ್ಸ್ ಕೊಡಲ್ವಂತೆ. ಇದೆಲ್ಲ ಆ್ಯಕ್ಚುಲಿ ಇದೆಲ್ಲ ಊಹಾಪೋಹಗಳು. ಇದನ್ನ ಯಾರಾದರೂ ನಿಮ್ಗೆ ಈ ಥರ ಬಂದು ಹೇಳಿದರೆ ಅದನ್ನು ಖಂಡಿತ ನಂಬಕ್ಕೆ ಹೋಗಬೇಡಿ. ದಿಸ್ ಇಸ್ ಆಲ್ ಏನು ಹೇಳ್ತೀರಾ, ಇದ್ರ ಒಂದು ಏನು ಹೇಳ್ತೀರಾ, ಮಿತ್. ಸೊ ದಿಸ್ ಇಸ್ ವಾಟ್ ಮಿತ್ ಅಂದರೆ ಒಂಥರ ಕಟ್ಟು ಕತೆಗಳು. ಆ್ಯಕ್ಚುಲಿ ಇದನ್ನು ನೀವು ನಂಬಕ್ಕೆ ಹೋಗಬೇಡಿ. ಬಿಕಾಸ್ ಯೂನಿವರ್ಸಿಟೀಸು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ರೆಕಗ್ನಿಷನ್ ತೊಗೊಂಡಿದ್ರೆ ನೀವು ವಾಪಸ್ ಬಂದು ಇಲ್ಲಿ ನೆಕ್ಸ್ಟ್ ಎಕ್ಸಾಮ್ನ ಪಾಸ್ ಮಾಡಿದ್ರೆ ನೀವು ಇಂಡಿಯಾದಲ್ಲಿ ಓದಿರೋ ಅಂಥ ವಿದ್ಯಾರ್ಥಿಗಳಿಗೆ ಸಮಾನರಾಗಿರ್ತೀವಿ. ನಿಮ್ಮ ಇಂಡಿಯಾದಲ್ಲಿ ಓದಿರೋಂಥ ಮಕ್ಕಳಿಗೆ ಏನೇನು ಫೆಸಿಲಿಟೀಸ್ ಇರುತ್ತೆ ಎಲ್ಲ ಫೆಸಿಲಿಟೀಸ್ಗೂ ನಿಮಗೂ ಇರುತ್ತೆ. ಸೊ ಪ್ಲೀಸ್, ಇನ್ ಕೇಸ್ ನಿಮಗೆ ನೀಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ, ಇಂಡಿಯಾದಲ್ಲಿ ಸೀಟ್ ಸಿಗಲ್ಲ ಅಂತ ಏನಾದರೂ ಅನಿಸಿದ್ರೆ ಖಂಡಿತ ಅಬ್ರಾಡ್ಗೆ ಹೋಗಿ MBBS ಮಾಡಿ. ಯು ಕನ್ವಿನ್ಸ್ಡ್ ಸೋ ಮಚ್. ಸೊ ಇದ್ರ ಮೇಲೂ ಪೇರೆಂಟ್ಸ್ಗೆ ಭಯ ಖಂಡಿತವಾಗ್ಲೂ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಎನಿವೇಸ್ MBBS ಕೂಡ ಮಾಡ್ಬೋದು, ಎಲ್ಲರೂ ಅರ್ಹರು, ಎಲ್ಲ ಮಕ್ಕಳು ಆಸೆ ಪಡ್ತಾರೆ. ಸೊ ಅವರೆಲ್ಲರೂ ಅವ್ರ ಆಸೆನ ಪೂರೈಸ್ಕೋಬೋದು ಅಂತ ಹೇಳ್ತಾ ಇದ್ರು ಕೌಶಲ್ಯ ಮಜ್ಜಿಗೆ ಅವರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಎಲ್ಲ ಕನ್ಫ್ಯೂಷನ್ಸ್ಗೆ ನೀವು ಕ್ಲಾರಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪಾರ್ಟಿಸಿಪೇಟಿಂಗ್. ನಮಸ್ತೆ. ಓಕೆ, ಇನ್ನು ವೀಕ್ಷಕರೇ, ಇದಾಗಿತ್ತು ವರ್ಲ್ಡ್ ಎಜುಕೇಷನ್ ಸೆಂಟರ್ ವಿಶೇಷ ಕಾರ್ಯಕ್ರಮ. ಹಾಗೆ ಸೊ ಎಷ್ಟೋ ತಂದೆ ತಾಯಿಯದಿರು ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದಿರುತ್ತೆ. ಸೊ ಖಂಡಿತವಾಗ್ಲೂ ನೀವು ಕೇಳ್ಬೋದು. TV ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್.